ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭೈರತಿ ಬಸವರಾಜ್ಗೆ ಸಿಐಡಿ ತೀವ್ರ ಶೋಧ ಕಾರ್ಯವನ್ನ ಕೂಡ ಮುಂದುವರೆಸಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭೈರತಿ ಬಸವರಾಜ್ಗೆ ಸಿಐಡಿ ತೀವ್ರ ಶೋಧವನ್ನ ಕೂಡ ನಡೆಸ್ತಾ ಇದೆ. ಬೇಲ್ ಅರ್ಜಿ ವಜಾ ಆಗ್ತಾ ಇದ್ದಂತೆ ಎಸ್ಕೇಪ್ ಆದ್ರ ಭೈರತಿ ಬಸವರಾಜ್ ದುಬೈಗೆ ಎಸ್ಕೇಪ್ ಆಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ನಿಟ್ಟಿನಲ್ಲಿ ಲುಕ್ಔಟ್ ನೋಟಿಸ್ ನೀಡೋಕೆ ಸಿಐಡಿ ಸಜ್ಜಾಗಿರುವಂತದ್ದು. ಸುಪ್ರೀಂ ಕೋರ್ಟ್ಗೆ ಕೆವಿಯಟ್ ಸಲ್ಲಿಕೆ ಮಾಡಿರತಕ್ಕಂತಹ ಸಿಐಡಿ ಇಂದು ರಾಜ್ಯ ಸರ್ಕಾರದಿಂದ ಕೆವಿಯಟ್ ಸಲ್ಲಿಕೆಯನ್ನ ಮಾಡಲಾಗ್ತಾ ಇದೆ. ಭೈರತಿ ಬಸವರಾಜ್ ಅವರು ಬೆಳಗಾವಿಯ ಅಧಿವೇಶನದಿಂದ ಕಣ್ಣಿಗೆ ಕಾಣಿಸ್ತೇ ಇಲ್ಲ. ಹಾಗಾದ್ರೆ ಎಲ್ಲೋದ್ರು, ಏನು ಎತ್ತ ಒಂದು ಕೂಡ ಗೊತ್ತಿಲ್ಲ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ ಸೇರಿದಂತೆ ಸಾಕಷ್ಟು ಕಡೆಗಳೆಲ್ಲ ಈಗಾಗಲೇ ಸಿಐಡಿ ಟೀಮ್ ಹುಡುಕಾಡಿದ್ದಾಯಿತು. ಆದರೆ ಎಲ್ಲೂ ಕೂಡ ಪತ್ತೆ ಆಗಲಿಲ್ಲ. ಆದರೆ ತೆರೆಮರೆಯಲ್ಲೇ ಭೈರತಿ ಬಸವರಾಜ್ ಅವರು ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ರು ಜಾಮೀನಿಗಾಗಿ. ಆದರೆ ಜಾಮೀನು ಅರ್ಜಿ ವಜಾಗೊಂಡಿದೆ. ಅವರು ದುಬೈಗೆ ಹಾರಿರ್ತಕ್ಕಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಹೀಗಾಗಿ ದುಬೈನಲ್ಲಿ ಏನಾದರೂ ಇದ್ದಾರಾ ಗೊತ್ತಿಲ್ಲ. ಆದರೆ ಯಾವುದಾದ್ರೂ ದೇಶದಲ್ಲಿ ಇರಬಹುದು, ಹೋಗಲು ತಯಾರಿಯನ್ನ ಕೂಡ ನಡೆಸಬಹುದು ಎನ್ನುವಂತಹ ನಿಟ್ಟಿಗೆ ಇವತ್ತು ರಾಜ್ಯ ಸರ್ಕಾರ ಕೆವಿಯಟ್ ಸಲ್ಲಿಕೆ ಮಾಡ್ತಾ ಇದೆ. ಅಂದ್ರೆ ಕೆವಿಯಟ್ ಸಲ್ಲಿಕೆ ಮಾಡ್ತು ಅಂದ್ರೆ ಲುಕ್ಔಟ್ ನೋಟಿಸ್ ಜಾರಿ ಆಗುತ್ತೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಭೈರತಿ ಬಸವರಾಜ್ ತಲೆಮರೆಸಿಕೊಂಡಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರೆಂಡರ್ ಆದ್ರೆ ಒಳ್ಳೆಯದು. ಇನ್ನು ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಭೈರತಿ ಬಸವರಾಜ್ ತಲೆಮರೆಸಿಕೊಂಡಿದ್ದಾರೆ. ಇದೇ ವಿಚಾರವಾಗಿ ಅವರಾಗಿಯೇ ಬಂದು ಸರೆಂಡರ್ ಆದ್ರೆ ಒಳ್ಳೆಯದು, ಇಲ್ಲದಿದ್ರೆ ಪೊಲೀಸರು ಭೈರತಿಯನ್ನ ಹುಡುಕುತ್ತಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಭೈರತಿ ಬಸವರಾಜ್ಗೆ ಒಂದು ರೀತಿಯ ವಾರ್ನಿಂಗ್ ಅಂತ ಅನ್ಸುತ್ತೆ ಪರಮೇಶ್ವರ್ ಅವರು ಕೊಟ್ಟಿರುವಂತದ್ದು. ಅಂದ್ರೆ ಅವರಾಗಿ ಅವರೇ ಬಂದು ಸರೆಂಡರ್ ಆದ್ರೆ ಒಳ್ಳೆಯದು, ತನಿಖೆಯನ್ನ ಎದುರಿಸಬೇಕಾಗತ್ತೆ ಅಂತ. ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಏನ್ ಮಾತನಾಡಿದ್ರು ಪರಮೇಶ್ವರ್ ಅವರು ನೋಡ್ಕೊಂಡು ಬರೋಣ. ನಿನ್ನೆ ಅಂತ ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ ಅವರಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಹುಡುಕ್ತಾರೆ. ನಿನ್ನೆ